ವೀಕ್ಷಕರೇ, ಈ ಜಗತ್ತಲ್ಲಿ ಅತಿ ಹೆಚ್ಚು ಚಿನ್ನಾಭರಣ ಮತ್ತು ಹಣ ಎಲ್ಲಿದೆ ಅಂತ ಕೇಳಿದ್ರೆ, ಈ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಅನೇಕರು ಆಂಧ್ರದ ತಿರುಪತಿ ಅಂತ ಹೇಳಬಹುದು ಅಥವಾ ಅಮೆರಿಕದ ಯಾವುದೋ ಒಂದು ಬ್ಯಾಂಕ್ ನ ಹೆಸರನ್ನ ಹೇಳಬಹುದು. ಆದ್ರೆ ಇದ್ಯಾವುದು ಕೂಡ ಸರಿಯಾದ ಉತ್ತರ ಅಲ್ಲ. ಇಂಥ ಒಂದು ಸ್ಥಳ ಇರೋದು ದೇವರ ನಾಡು ಅಂತ ಕರೆಯಲ್ಪಡುವಂತ ಕೇರಳದಲ್ಲಿ. ಆ ಒಂದು ಸ್ಥಳದ ಹೆಸರೇ ಅನಂತ ಪದ್ಮನಾಭ ದೇಗುಲ. ಈ ಒಂದು ಟೆಂಪಲ್ ನ ಸಂಪತ್ತಿನ ಕುರಿತಾದಂತ ಚರ್ಚೆ ಹೊಸದೇನಲ್ಲ. ಈ ದೇವಸ್ಥಾನದ ಬಗ್ಗೆ ಇದೇ ನಿಮ್ಮ ಈ ವಾಹಿನಿಯಲ್ಲಿ ಕೆಲವಾರು ಸಲ ನಾವು ಚರ್ಚೆ ಮಾಡಿದ್ದೇವೆ. ಈ ದೇವಸ್ಥಾನದ ಒಳಗೆ ನಾವು ಊಹೆ ಅಥವಾ ಲೆಕ್ಕ ಕೂಡ ಹಾಕಲಾರದಷ್ಟು ಪ್ರಮಾಣದಲ್ಲಿ ಚಿನ್ನಾಭರಣ, ವಿಗ್ರಹಗಳು, ವಿವಿಧ ಬಗೆಯ ಅಮೂಲ್ಯ ರತ್ನಗಳು ಬೇಕಾದಷ್ಟಿವೆ. ಈ ದೇವಸ್ಥಾನದ ಒಳಗೆ ಕೆಲವೊಂದು ರಹಸ್ಯ ದ್ವಾರ ಅಥವಾ ಚೇಂಬರ್ಗಳು ಕೂಡ ಇವೆ ಅಂತ ನಾವು ಕೇಳಿದ್ದೀವಿ. ಅವುಗಳ ಒಳಗೆ ಇಷ್ಟೆಲ್ಲ ಅಸಂಖ್ಯಾತ ಸಂಪತ್ತು ಸಂಗ್ರಹ ಆಗಿದೆ. ಸಾವಿರಾರು ವರ್ಷಗಳ ಹಿಂದೆ ಈ ಎಲ್ಲ ರಹಸ್ಯ ರೂಮ್ಗಳ ರಚನೆಯಾಗಿದೆ ಹಾಗೂ ಇವುಗಳ ಒಳಗಿರುವಂತಹ ಆ ಎಲ್ಲ ಸಂಪತ್ತು ಕೂಡ ಅಷ್ಟೇ ಹಳೆಯವು. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರುವಂತೆ ಇಲ್ಲಿ ಒಟ್ಟು 6 ರಹಸ್ಯ ದ್ವಾರಗಳಿದ್ದಾವೆ. ಆದ್ರೆ ಇದರಲ್ಲಿ ಒಂದು ಅಚ್ಚರಿ ಏನ್ ಗೊತ್ತಾ? ಆ 6 ವಾರ್ಡ್ಗಳಲ್ಲಿ ಈಗಾಗಲೇ 5 ವಾರ್ಡ್ಗಳನ್ನ ಓಪನ್ ಮಾಡಿದ್ದಾರೆ. ಆದ್ರೆ ಬಿ ರೂಮ್ ಅನ್ನ ಮಾತ್ರ ಇದುವರೆಗೂ ಓಪನ್ ಮಾಡಿಲ್ಲ. ಇನ್ನೂ ಒಂದು ಅಚ್ಚರಿ ವಿಷಯ ಏನ್ ಗೊತ್ತಾ? ಆ ಒಂದು ರಹಸ್ಯ ದ್ವಾರಕ್ಕೆ ಹೊರಗಡೆಯಿಂದ ಒಂದು ಚಿಲ್ಕ ಅಥವಾ ಅದನ್ನ ಹಿಡಿದು ಎಳೆಯುವಂತ ಯಾವುದೇ ಪುಲ್ಲಿಯೇ ಇಲ್ಲ ಅನ್ನೋದು. ಅಂದ್ರೆ ಅದನ್ನ ಹಿಡಿಯೋದಕ್ಕೆ ಅಥವಾ ಲಾಕ್ ಮಾಡೋದಕ್ಕೆ ಹೊರಗಡೆ ಒಂದು ಹಿಡಿಯಾಗ್ಲಿ ಅಥವಾ ಚಿಲ್ಕಾಗ್ಲಿ ಅದಕ್ಕೆ ಇಲ್ಲ. ಬೇಕಂತಲೇ ಅದನ್ನ ಈ ರೀತಿ ತಯಾರಿಸಿದ್ದಾರೆ. ವೀಕ್ಷಕರೇ, ಇದರ ಹಿಂದೆ ಇರುವಂತ ಅಸಲಿ ಕಾರಣ ಏನು, ಅದರೊಳಗೆ ಏನೇನಿದೆ ಹಾಗೂ ಈಗಾಗಲೇ ಓಪನ್ ಮಾಡಿರುವಂತ ಆ 5 ರೂಮ್ಗಳಲ್ಲಿ ಏನೆಲ್ಲ ಇತ್ತು, ಯಾವ ಯಾವ ವಸ್ತುಗಳು ಸಿಕ್ಕಿದ್ವು, ಅಲ್ಲಿ ಸಿಕ್ಕಂತ ಆ ಚಿನ್ನಾಭರಣಗಳ ಬೆಲೆ ಇವತ್ತಿನ ಕಾಲಕ್ಕೆ ಎಷ್ಟು ಲಕ್ಷ ಕೋಟಿಯನ್ನ ಬೆಲೆ ಬಾಳುತ್ತೆ, ಅದರ ಉಸ್ತುವಾರಿ ಈಗ ಯಾರ ಒಡೆತನದಲ್ಲಿದೆ ಹಾಗೂ ಆ ರಹಸ್ಯವಾದಂತ 6ನೇ ಚೇಂಬರ್ ನ ಸುತ್ತಲೂ ಇರುವಂತಹ ಹಲವು ರೋಚಕ ರಹಸ್ಯಗಳು ಏನು ಅನ್ನುವಂತ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಯುವಂತ ಪ್ರಯತ್ನವನ್ನ ಮಾಡೋಣ ಬನ್ನಿ ವೀಕ್ಷಕರೇ. ಅದೆಲ್ಲಕ್ಕಿಂತನೂ ಕೂಡ ಮೊದಲು ಈ ಅನಂತ ಪದ್ಮನಾಭ ದೇವಸ್ಥಾನದ ಬಗ್ಗೆ ಈಗ ಕೇಳಿ ಬಂದಿರುವಂತಹ ಹೊಸ ಅಪ್ಡೇಟ್ ಏನ್ ಗೊತ್ತಾ? 275 ವರ್ಷಗಳ ನಂತರ ಈಗ ಅಲ್ಲಿ ಅತ್ಯಂತ ವೈಭವಯುತವಾಗಿ ಮಹಾಕುಂಭಾಭಿಷೇಕ ಉತ್ಸವ ನಡೆದು ಹೋಗಿದೆ. ವಿಶ್ವದಲ್ಲಿ ಅತ್ಯಂತ ರಿಚ್ ಅನ್ಸ್ಕೊಂಡಿರುವಂತಹ ಪದ್ಮನಾಭ ದೇವಸ್ಥಾನದಲ್ಲಿ ಇಂಥ ಇತಿಹಾಸ ಪ್ರಸಿದ್ಧ ಕುಂಭಾಭಿಷೇಕ ಆಲ್ಮೋಸ್ಟ್ 3 ಶತಮಾನಗಳ ನಂತರ ಈಗ ನಡೀತಾ ಇದೆ. ವೀಕ್ಷಕರೇ, ಭೌಗೋಳಿಕವಾಗಿ ಈ ಒಂದು ದೇವಸ್ಥಾನ ತಮಿಳುನಾಡಿನ ಕನ್ಯಾಕುಮಾರಿ ಇದೆಯಲ್ಲ, ಅದಕ್ಕೆ ತುಂಬಾ ಹತ್ರ ಇದೆ. ಈಗ ಎದ್ದಿರುವಂತಹ ವಿವಾದ ಏನು ಅಂದ್ರೆ, ಈ ದೇಗುಲದ ಬಾಧ್ಯತೆ, ಇದರ ಆಡಳಿತ ಹಾಗೂ ನಿಯಂತ್ರಣ ಯಾರಿಗೆ ಸೇರಬೇಕಾದದ್ದು ಅನ್ನುವ ಬಗ್ಗೆ. ಅಲ್ಲಿಯ ಇತಿಹಾಸ ಪ್ರಸಿದ್ಧ ಟ್ರಾವನ್ಕೋರ್ ರಾಯಲ್ ಪರಿವಾರ ಏನ್ ಹೇಳುತ್ತೆ ಅಂದ್ರೆ, ಈ ದೇವಸ್ಥಾನ ನಮ್ದು, ಅದರ ಓನರ್ಶಿಪ್ ಮೊದಲಿಂದನೂ ಕೂಡ ನಮ್ಗೇನೆ ಬಂದಿರೋದು, ಇದನ್ನ ಆರಂಭದಿಂದನೂ ಕೂಡ ನಮ್ಮ ಪರಿವಾರದ ಪೂರ್ವಜರೇ ಮೇಂಟೈನ್ ಮಾಡ್ತಿದ್ರು, ಅದೇ ತರ ಈಗಲೂ ಕೂಡ ಇದು ಲೀಗಲಿ ನಮ್ಗೇನೆ ಸೇರಿದ್ದು. ಹಾಗಾಗಿ ಇದನ್ನ ಈಗ ಸಾರ್ವಜನಿಕರ ಸೊತ್ತು ಅಂತಲೋ ಅಥವಾ ಇದು ಸರ್ಕಾರಕ್ಕೆ ಸೇರಿದ್ದು ಅಂತನೋ ಯಾರು ಕೂಡ ಹೇಳೋದಿಕ್ಕೆ ಬರೋದಿಲ್ಲ. ಇದು ನಮ್ಮ ಕುಟುಂಬದ ಸ್ವತ್ತು ಅಂತ ಅವರು ಕೋರ್ಟ್ ನಲ್ಲಿ ದಾವೆಯನ್ನ ಹೂಡಿ ವಾದಿಸ್ತಿದ್ದಾರೆ. ಆದ್ರೆ ಇದಕ್ಕೆ ವಿರುದ್ಧವಾಗಿ ಕೇರಳದ ಸರ್ಕಾರ ಹೇಳೋದೇ ಬೇರೆ. ಈ ರಾಜ ಮಹಾರಾಜರ ಯುಗ ಎಲ್ಲ ಮುಗಿದು ಯಾವುದೋ ಕಾಲ ಆಗಿದೆ. ಇದು ರಾಜಪ್ರಭುತ್ವ ಅಲ್ಲ, ಇದು ಪ್ರಜಾಪ್ರಭುತ್ವ. ಹಾಗಾಗಿ ಇಲ್ಲಿಯ ಪ್ರತಿ ಸ್ವತ್ತು ಕೂಡ ಸರ್ಕಾರದ ಮಿತಿಗೆ ಬರುತ್ತೆ ಅನ್ನೋದು ಸರ್ಕಾರದ ವಾದ. ಈ ರೀತಿ 2010ರಿಂದನೂ ಕೂಡ ಈ ಲೀಗಲ್ ಡಿಸ್ಪ್ಯೂಟ್ ನಡೀತಾನೆ ಇದೆ. ಆದ್ರೆ ಇದಾಗಿ 10 ವರ್ಷಗಳ ನಂತರ ಅಂದ್ರೆ 2020ರಲ್ಲಿ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಮಹತ್ವದ ತೀರ್ಪನ್ನ ಕೊಡುತ್ತೆ. ಆ ಒಂದು ತೀರ್ಪು ರಾಜರ ಪರಿವಾರದವ್ರ ಪರವಾಗಿನೇ ಬಂದಿತ್ತು. ಮೊದಲಿಂದಲೂ ಕೂಡ ರಾಜ ಪರಿವಾರದವರೇ ಇದನ್ನ ಮುನ್ನಡೆಸಿಕೊಂಡು ಬಂದಿದ್ರಿಂದ ಇನ್ ಮುಂದೆನೂ ಕೂಡ ಅವರೇ ಅದನ್ನ ಮ್ಯಾನೇಜ್ ಮಾಡ್ಲಿ ಅಂತ ಕೋರ್ಟ್ ಹೇಳಿತ್ತು. ಹೀಗಾಗಿ ಅಧಿಕೃತವಾಗಿ ಈ ದೇಗುಲ ಈಗ ಯಾರದ್ದು ಅಂತ ಕೇಳಿದ್ರೆ ಅದು ರಾಜ ಸಂತತಿಯವರದ್ದೇ ಅಂತ ನಾವೀಗ ಹೇಳಬಹುದು. ನಾವೇನು ಅದರಲ್ಲಿರುವಂತಹ ಹಣ ಅಥವಾ ಸಂಪತ್ತಿಗೋಸ್ಕರ ಅದರ ಉಸ್ತುವಾರಿಯನ್ನ ಕೇಳ್ತಿಲ್ಲ. ನಾವು ಆರಂಭದಿಂದನೂ ಕೂಡ ವಿಷ್ಣು ದೇವರ ಆರಾಧನೆ ಹಾಗೂ ಅವರ ಸೇವೆಯನ್ನ ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ಇನ್ ಮುಂದೆ ಕೂಡ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗೋದಿಕ್ಕೆ ಬಯಸ್ತೀವಿ ಅಂತ ಅವರು ಹೇಳ್ತಿದ್ದಾರೆ. ಆದ್ರೆ ಇದೆಲ್ಲಕ್ಕಿಂತ ಅಚ್ಚರಿಯನ್ನ ಉಂಟುಮಾಡುವಂತ ವಿಷಯ ಏನಪ್ಪಾ ಅಂದ್ರೆ, ಈ ಒಂದು ದೇಗುಲದ ಒಳಗಿರುವಂತಹ ಸೀಕ್ರೆಟ್ ತಿಜೋರಿಗಳು. ಇವು ಒಂಥರ ಬ್ಯಾಂಕ್ಗಳಲ್ಲಿ ಇರುವಂತಹ ಸೇಫ್ಟಿ ಲಾಕರ್ ತರಹ. ಇಲ್ಲೆಲ್ಲ ತುಂಬಾ ಅಮೂಲ್ಯವಾದಂತಹ ವಸ್ತುಗಳನ್ನ ಇಡ್ತಾರೆ. ಅದೇ ರೀತಿ ಈ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಇಂಥ 6 ಲಾಕರ್ಗಳಿವೆ. 6ರ ಪೈಕಿ 5ಅನ್ನ Z+ ಸೆಕ್ಯೂರಿಟಿಯ ವ್ಯವಸ್ಥೆ ಮೂಲಕ ಆಗಾಗ ಓಪನ್ ಮಾಡ್ತಾರೆ. ಆ 6 ವಾಲ್ಟ್ಗಳಿಗೆ ಕ್ರಮವಾಗಿ ABCDEF ಅಂತ ಹೆಸರಿಟ್ಟಿದ್ದಾರೆ. ಆದ್ರೆ ಇದರಲ್ಲಿ ವಾಲ್ಟ್ ಬಿ ಮಾತ್ರ ಇನ್ನೂ ಓಪನ್ ಆಗಿಲ್ಲ. ಆದ್ರೆ ಯಾಕಿಂತ ಈ ಒಂದು ವಿಡಿಯೋದ ಕೊನೆಯಲ್ಲಿ ನಿಮ್ಗೆ ತಿಳಿಸ್ತೀನಿ. ಇವುಗಳ ಒಳಗೆ ಏನಿದೆ ಅನ್ನುವಂತ ಕುತೂಹಲ ತುಂಬಾ ಹಳೆಯದು. ಇದರಲ್ಲಿ ಊಹೆಗೂ ನಿಲುಕದಂತ ಸಂಪತ್ತು ಇದೆ ಅನ್ನುವಂತ ವಿಷಯ ಈಗ ರೀಸೆಂಟ್ ಆಗಿ ಗೊತ್ತಾಗಿದೆ. ಇವುಗಳಲ್ಲಿ ಏನೇನಿದೆ ಹಾಗೂ ಅದೆಲ್ಲ ಈಗ ಯಾರಿಗೆ ಸೇರುತ್ತೆ ಅಂತ ತಿಳಿಯುವಂತ ಸಲುವಾಗಿ ಪೊಲೀಸ್ ಹಾಗೂ ಸೆಕ್ಯೂರಿಟಿ ಗಾರ್ಡ್ಗಳ ಸಹಿತ ಅಂಡರ್ ಗ್ರೌಂಡ್ ನಲ್ಲಿ ಟ್ರಾವನ್ಕೋರ್ನ ರಾಜ ಸಂತತಿಯವರು ಕೂಡ ಸೇರಿ ಓಪನ್ ಮಾಡಿಸಿದ್ರು. ಇದರ ಮೊದಲ ಚೇಂಬರ್ ಅಂದ್ರೆ ವಾಲ್ಟ್ ಎ. ಇದನ್ನ ಸೀಕ್ರೆಟ್ ರೂಮ್ ನ ನಂಬರ್ 1 ಅಂತ ಕರೀತಾರೆ. ಇದನ್ನೇ ಕ್ರಮಬದ್ಧವಾಗಿ ಮೊದಲು ಓಪನ್ ಮಾಡಲಾಯಿತು. ಅದನ್ನು ತೆರೆದು ನೋಡಿದಾಗ ಅದರಲ್ಲಿ ಫ್ರೆಂಚ್, ಡಚ್, ಮುಘಲ್ ಹಾಗೂ ಬ್ರಿಟಿಷ್ ಕಾಲದ 1 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯ ಶುದ್ಧ ಬಂಗಾರದ ನಾಣ್ಯಗಳು ಪತ್ತೆಯಾದವು. ಇವುಗಳಲ್ಲಿ ಕೇರಳದ ಟ್ರಾವಂಕೋರ್ ಮಹಾರಾಜರಿಗೆ ಸೇರಿದಂತ ಬಂಗಾರದ ನಾಣ್ಯಗಳು ಕೂಡ ಬೇಕಾದಷ್ಟು ಸೇರಿವೆ. ಇವುಗಳ ಜೊತೆಗೆ ಇದರ ಗೋಲ್ಡ್ ಆಭರಣಗಳು ಹಾಗೂ ಚಿನ್ನ ಮಿಶ್ರಿತ ವಜ್ರದ ಆಭರಣಗಳು ಮತ್ತು ಒಡವೆಗಳು ಹಾಗೂ 10 ಅಡಿ ಎತ್ತರದವರೆಗೂ ಚಿನ್ನ ಹಾಗೂ ವಜ್ರದ ಅಮೂಲ್ಯ ರತ್ನಗಳ ಬೆಲ್ಟ್ ಅಥವಾ ರಾಶಿನಲ್ಲಿ ಸಿಕ್ಕಿತ್ತು.
ವೀಕ್ಷಕರೇ, ಸುಮ್ನೆ ಊಹೆ ಮಾಡ್ಕೊಳ್ಳಿ, ನಿಮ್ಮ ಮನೆಯ ದೊಡ್ಡ ಹಾಲ್ನ ಗಾತ್ರದ ಒಂದು ಕೋಣೆಯಲ್ಲಿ 10 ಅಡಿಯಷ್ಟು ಎತ್ತರ ಹಾಗೂ ಅಷ್ಟೇ ಅಗಲದಷ್ಟು ಚಿನ್ನದ ಮತ್ತು ವಜ್ರದ ರಾಶಿ ನಿಮ್ ಕಣ್ಮುಂದೆ ಹರಡಿ ಚೆಲ್ಲಿದೆ ಅಂದ್ರೆ ಹೇಗಿರುತ್ತೆ ಅಂತ. ಇವತ್ತು ಕೇವಲ 2 ಗ್ರಾಂ ಚಿನ್ನ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ಉಂಟಾಗಿದೆ. ಆದ್ರೆ ಅನಂತ ಪದ್ಮನಾಭ ದೇಗುಲದ 6 ವಾಲ್ಟ್ಗಳಲ್ಲಿ ಕೇವಲ ಒಂದರಲ್ಲಿ ಸಿಕ್ಕಂತ ಸಂಪತ್ತಿನ ಪ್ರಮಾಣ ಇದು. ಇಷ್ಟೆಲ್ಲದೆ ಇದೆಲ್ಲದರ ಜೊತೆ 30 ಕೆಜಿಗಿಂತನೂ ಕೂಡ ಹೆಚ್ಚು ತೂಗುವ ವಿಷ್ಣುವಿನ ಚಿನ್ನದ ವಿಗ್ರಹಗಳು ಹಾಗೂ ತೆಂಗಿನ ಚಿಪ್ಪಿನ ಆಕಾರದ ಕೆಲವು ಚಿನ್ನದ ಶೆಲ್ಗಳು, ರೂಬಿ ಹಾಗೂ ಎಮರಾಲ್ಡ್ ಲೇಪಿತ ಕೆಲವು ಚಿನ್ನದ ವಸ್ತುಗಳು ಹಾಗೂ 2000ಕ್ಕೂ ಹೆಚ್ಚಿನ ಸಂಖ್ಯೆಯ ಚಿನ್ನದ ಜಾರ್ಗಳು ಹಾಗೂ ಮಡಕೆಗಳು ಕೂಡ ಸಿಕ್ಕಿವೆ. ಇವುಗಳನ್ನ ಸ್ವಾಮಿಗೆ ಕಾಣಿಕೆಯನ್ನು ಕೊಡೋದಿಕ್ಕೆ ಬಳಸ್ತಾ ಇದ್ರು ಅಂತ ಅನ್ಸುತ್ತೆ. ವಾಲ್ಟ್ ಎ ಅಂದ್ರೆ 6 ರೂಮ್ಗಳ ಪೈಕಿ ಒಂದರಲ್ಲಿ ಇಷ್ಟೆಲ್ಲ ಸಿಕ್ಕಿದೆ. ಇದರ ಈಗಿನ ವ್ಯಾಲ್ಯೂ ಎಷ್ಟು ಗೊತ್ತಾ? ಅದು 90,000 ಕೋಟಿಗೂ ಜಾಸ್ತಿ. ಈಗ ವಾಲ್ಟ್ ಬಿ ಬಗ್ಗೆ ಮಾತಾಡೋಣ. ಇದನ್ನು ಮಾತ್ರ ಇನ್ನೂ ಓಪನ್ ಮಾಡಿಲ್ಲ, ಯಾಕೆಂದ್ರೆ ಈಗಾಗಲೇ ಹೇಳದಂತೆ ಇದಕ್ಕೆ ಹೊರಗಡೆ ಒಂದು ಹಿಡಿ ಕೂಡ ಇಲ್ಲ. ಅದಲ್ಲದೆ ಇದನ್ನ ಇತರೆ ದ್ವಾರಗಳನ್ನ ತೆಗೆದ ಹಾಗೆ ತೆಗೆಯೋದಕ್ಕೆ ಬರೋದಿಲ್ಲ. ಇದನ್ನ ಓಪನ್ ಮಾಡೋದಕ್ಕೆ ಒಂದು ದೈವಿಕ ವಿಧಿವಿಧಾನ ಅಂತ ಇದೆ. ಅದನ್ನ ಅನುಸರಿಸಿನೇ ಈ ಒಂದು ವಾಲ್ಟ್ ಅನ್ನ ತೆರೆಯಬೇಕು ಎಂಬ ನಿಯಮ ಇದೆ. ನಿಯಮ ಅನುಸರಿಸದೆ ಅದನ್ನ ಬೇರೆ ಯಾವುದೇ ರೀತಿಯಲ್ಲಿ ತೆಗೆಯೋದಕ್ಕೆ ಆಗೋದೇ ಇಲ್ಲ ಅನ್ನೋದು ಅಲ್ಲಿಯ ಕೆಲವರ ವಾದ. ವೀಕ್ಷಕರೇ, ಇದರ ದ್ವಾರದ ಮೇಲೆ 2 ಹಾವುಗಳ ಚಿತ್ರ ಉದ್ದದ ಆಕಾರದಲ್ಲಿ ಕೆತ್ತಲಾಗಿದೆ. ಇದನ್ನ ಯಾರು ಕೂಡ ಸರಿಯಾದ ನಿಯಮ ಅನುಸರಿಸದೆ ಓಪನ್ ಮಾಡಲೇಬಾರದು ಅನ್ನುವಂತ ಷರತ್ತಿದೆ. ಇದರ ಒಳಗೆ ಏನಿದೆ ಅನ್ನೋದ್ರ ಬಗ್ಗೆ ನಿಖರವಾಗಿ ಯಾರಿಗೂ ಗೊತ್ತಿಲ್ಲ. ಈ ಬಗ್ಗೆ ಹಲವಾರು ಊಹೆಗಳು ಮಾತ್ರ ಇದ್ದಾವೆ. ಆದ್ರೆ ಇದರಲ್ಲೂ ಕೂಡ ಅಗಾಧ ಪ್ರಮಾಣದ ಬೆಲೆ ಕಟ್ಟಲಾಗದ ಸಂಪತ್ತಿದೆ ಅನ್ನೋದನ್ನ ನಿಸ್ಸಂಶಯವಾಗಿ ನಾವು ಅಂಗೀಕರಿಸಬಹುದು. ಇದನ್ನ ಅಷ್ಟಮಂಗಳ ದೇವ ಪ್ರಶ್ನಂ ಅನ್ನುವಂತ ಪೂಜಾ ಆಚರಣೆಯ ಮೂಲಕ ಮಾತ್ರ ತೆರೆಯೋದಕ್ಕೆ ಸಾಧ್ಯ ಅನ್ನುವಂತ ನಂಬಿಕೆ ಇದೆ. ಇಲ್ಲಿ 8 ವಿಧದ ಪವಿತ್ರ ವಸ್ತುಗಳಾದಂತ ಮೊಸರು, ಚಿನ್ನ, ಬೆಳ್ಳಿ, ವಸ್ತ್ರ ಗಳನ್ನ ಬಳಕೆ ಮಾಡ್ತಾರೆ. ಇದನ್ನ ಮಂಡಲದಂತೆ ರಚಿಸಿ ಕೆಲವು ಪುರೋಹಿತರು ಅಥವಾ ಆ ಕೆಲಸಕ್ಕೆ ಅರ್ಹರಾದಂತ ವ್ಯಕ್ತಿಗಳು ಅದರ ಸುತ್ತ ಕೂತು ಕೆಲವು ಪ್ರಶ್ನೆಯನ್ನ ಕೇಳ್ತಾರೆ. ಅವರ ಪ್ರಶ್ನೆಗೆ ಉತ್ತರವಾಗಿ ಆ ಮಂಡಲದಲ್ಲಿ ಇರುವಂತಹ ವಸ್ತುಗಳು ಪ್ರತಿ ಸಲ ಕೂಡ ತನ್ನಷ್ಟಕ್ಕೆ ತಾನೇ ಚಲಿಸಿ ಸ್ಥಾನ ಪಲ್ಲಟವನ್ನ ಮಾಡಿಕೊಂಡು ನಿರ್ದಿಷ್ಟ ಆಕಾರದಲ್ಲಿ ಕುಳಿತುಕೊಳ್ತವೆ. ಅದರ ಮೂಲಕ ಅವರ ಪ್ರಶ್ನೆಗೆ ಅವು ಹೌದು ಅಂತವೋ ಅಥವಾ ಇಲ್ಲ ಅಂತವೋ ಅಂತ ಪುರೋಹಿತರು ನಿರ್ಧಾರ ಮಾಡ್ತವೆ. ಅಲ್ಲಿ ನಡೆಸಿದಂತ ಅಷ್ಟಮಂಗಳ ದೈವ ಪ್ರಸನ್ನಂ ಆಚರಣೆ ಮುಗಿದ ನಂತರ ಅವ್ರಿಗೆ ಕೇಳಿ ಬಂದಂತ ಉತ್ತರ ಏನ್ ಗೊತ್ತಾ? ಅದನ್ನ ತೆಗೆಯೋದ್ ಬೇಡ ಅಂತ. ಇದು ದೈವದ ವಾಣಿ ಅಥವಾ ದೇವರ ಆಜ್ಞೆ ಅಂತ ಪರಿಗಣಿಸಿ ಅದನ್ನ ಯಾರು ಕೂಡ ತೆಗೆಯೋದಕ್ಕೆ ಮುಂದಾಗಿಲ್ಲ. ಇನ್ನು ರೂಮ್ ನಂಬರ್ ಸಿ ಅನ್ನು ಓಪನ್ ಮಾಡಿದಾಗ ಅದರಲ್ಲಿ ಬೆಳ್ಳಿ ಹಾಗೂ ತಾಮ್ರದ ನಾಣ್ಯಗಳು ಸಿಕ್ಕಿದ್ವು. ಇವುಗಳ ಜೊತೆ ಚಿನ್ನದ ಆಸನ ಅಥವಾ ಸಿಂಹಾಸನ ಕೂಡ ಅಲ್ಲಿ ಸಿಕ್ಕಿತ್ತು ಹಾಗೂ ಸಣ್ಣ ಗಾತ್ರದ ಸಾಕಷ್ಟು ಸಂಖ್ಯೆಯಲ್ಲಿ ಚಿನ್ನದ ದೇವರ ವಿಗ್ರಹಗಳು ಕೂಡ ಸಿಕ್ಕಿದ್ವು. ಇವೆಲ್ಲ ಬೆಲೆ ಬಾಳ್ತವಾದ್ರೂ ರೂಮ್ ನಂಬರ್ ಎಗೆ ಹೋಲಿಸಿದ್ರೆ ಇದರಲ್ಲಿ ಸಿಕ್ಕಂತ ಸಂಪತ್ತಿನ ಪ್ರಮಾಣ ಕಡಿಮೆ. ಇನ್ನು ವಾಲ್ಟ್ ಡಿ ಯಲ್ಲಿ ಗೋಲ್ಡ್ ಹಾಗೂ ಬೆಳ್ಳಿಯ ವಸ್ತುಗಳು ಸಿಕ್ಕಿವೆ. ಇವು ದೇಗುಲದ ಪ್ರತಿ ಪೂಜೆಗೆ ನಿತ್ಯ ಬಳಸಲಾಗುವಂತ ವಸ್ತುಗಳು. ಚಿನ್ನದ ತಟ್ಟೆಗಳು, ಲೋಟಗಳು, ಪಂಚ ಪಾತ್ರೆ ಉದ್ಧರಣೆ, ಚಿನ್ನದ ಸ್ಪೂನ್ಗಳು, ಈ ರೀತಿ ಮೊದಲಾದಂತ ಎಲ್ಲಾ ಚಿನ್ನ ಲೇಪಿತ ವಸ್ತುಗಳು ಅಲ್ಲಿ ಸಿಕ್ಕಿದ್ವು. ಹಾಗೂ ಇಲ್ಲಿ ಸಾವಿರಾರು ವರ್ಷಗಳಿಂದ ಕೂಡ ಭಕ್ತಾದಿಗಳು ಕೊಟ್ಟಿರುವಂತಹ ಸಾಕಷ್ಟು ವಿಧದ ಕಾಣಿಕೆಗಳ ಸಂಗ್ರಹ ಕೂಡ ಇತ್ತು. ಇನ್ನು ವಾಲ್ಟ್ ಇ ಯಲ್ಲಿ ಕಬ್ಬಿಣದ ತಿಜೋರಿಗಳು ಸಿಕ್ಕಿವೆ. ಇವುಗಳಲ್ಲಿ ಅಲ್ಪ ಪ್ರಮಾಣದ ಚಿನ್ನದ ಹಾಗೂ ಬೆಳ್ಳಿಯ ವಸ್ತುಗಳು ಮತ್ತು ರಾಜರ ಆಳ್ವಿಕೆಯ ಕೆಲ ವಸ್ತುಗಳು ಕೂಡ ಇಲ್ಲಿ ಪತ್ತೆಯಾಗಿವೆ. ಇನ್ನು ಕೊನೆಯದಾದಂತ 6ನೇ ರೂಮ್ನಲ್ಲಿ ಹೇಳಿಕೊಳ್ಳುವಂತ ಅಮೂಲ್ಯ ವಸ್ತುಗಳ ರಾಶಿ ಇರ್ಲಿಲ್ವಾದ್ರೂ ಇಲ್ಲೂ ಕೂಡ ಚಿನ್ನದ ಹಾಗೂ ಬೆಳ್ಳಿಯ ಕೆಲವು ಮುರಿದಂತ ಅಥವಾ ಹಾನಿಗೆ ಒಳಗಾದಂತ ಪೂಜಾ ಸಾಮಗ್ರಿಗಳು ಸಿಕ್ಕಿವೆ. ಹಾಗೂ ಬಳಸ್ತಾ ಇದ್ದಂತ ಅಥವಾ ಮುಂದೆ ಯಾವಾಗಲಾದ್ರೂ ಬಳಸಲ್ಪಡುವಂತ ಪೂಜಾ ಸಾಮಗ್ರಿಗಳು ಕೂಡ ಇಲ್ಲಿ ಸಿಕ್ಕಿವೆ. ವೀಕ್ಷಕರೇ, ಈ ಎಲ್ಲ ಸಂಪತ್ತನ್ನು ಕೂಡ ಲೆಕ್ಕ ಹಾಕಿದ್ರೆ ಅದು ಸುಮಾರು 1.5 ಲಕ್ಷ ಕೋಟಿಗೂ ಹೆಚ್ಚಾಗುತ್ತೆ. ಇದರಲ್ಲಿ 90,000 ಕೋಟಿಯಷ್ಟು ಬೆಲೆ ಬಾಳುವಂತ ಸಂಪತ್ತು ಮೊದಲನೇ ವಾಲ್ಟ್ 1ರಲ್ಲಿ ಸಿಕ್ಕಿತ್ತು ಹಾಗೂ ಉಳಿದದ್ದು ಇತರ 4ರಲ್ಲಿ ಸಿಕ್ಕಿತ್ತು. ಆದ್ರೆ 2ನೇ ರೂಮ್ ಆದಂತ ಆ ಬಿ ಯಲ್ಲಿ ಎಷ್ಟಿದೆ ಅನ್ನೋದು ಇನ್ನೂ ಕೂಡ ಯಾರಿಗೂ ಗೊತ್ತಿಲ್ಲ. ಅದು ದೈವದ ಆಜ್ಞೆ ಮೇರೆಗೆ ಇನ್ನೂ ಕೂಡ ಮುಚ್ಚಿದಂತ ಸ್ಥಿತಿಯಲ್ಲೇನೆ ಸೀಲ್ ಆಗಿದೆ. ಇನ್ನು 270 ವರ್ಷಗಳ ನಂತರ ಇಲ್ಲಿ ಕಳೆದ ಜೂನ್ 8ರಂದು ಬಹು ನಿರೀಕ್ಷಿತ ಹಾಗೂ ಬಹು ವೈಭವದ ಮಹಾ ಕುಂಭಾಭಿಷೇಕಂ ಉತ್ಸವ ಅತ್ಯಂತ ಸಡಗರದಿಂದ ನೆರವೇರಿದೆ. ಇದನ್ನ ಸಾವಿರಾರು ಜನ ಅದೃಷ್ಟವಂತ ಭಕ್ತರು ಕಣ್ತುಂಬಿಕೊಂಡ್ರು. ವೀಕ್ಷಕರೇ, ಈಗ ಅದರ 2ನೇ ರೂಮ್ ಆದಂತ ಬಿ ಯಲ್ಲಿ ಏನಿದೆ ಅನ್ನೋದು ಎಲ್ಲರಲ್ಲಿ ಇರುವಂತ ಏಕೈಕ ಕುತೂಹಲ. ಇದ್ರ ಬಗ್ಗೆ ಹಲವು ಥಿಯರಿಗಳಿವೆ. ಅದರಲ್ಲಿ ಅತ್ಯಂತ ಹಳೆಯ ಹಾಗೂ ಕಾಮನ್ ಥಿಯರಿ ಏನು ಅಂದ್ರೆ ಇದರಲ್ಲಿ ಇರುವಂತ ದೇಗುಲದ ಹಾಗೂ ಇಡೀ ಭೂಮಿಯ ಚರಿತ್ರೆಯ ಬಗ್ಗೆ ಇದುವರೆಗೂ ಯಾರಿಗೂ ಗೊತ್ತಿರದಂತ ರಹಸ್ಯಗಳು ಇವೆ ಅನ್ನೋದು. ಅದನ್ನ ತೆರೆದ್ರೆ ಆ ರಹಸ್ಯ ಎಲ್ರಿಗೂ ಗೊತ್ತಾಗುತ್ತೆ ಹಾಗೂ ವಿಶ್ವ ಚರಿತ್ರೆಯ ಗತಕಾಲದ ಅನೇಕ ರಹಸ್ಯಗಳ ಬಗ್ಗೆ ಅದು ತಿಳಿಸುತ್ತೆ ಅನ್ನುವಂತ ನಂಬಿಕೆಗಳು ಇವೆ. ಇನ್ನು 2ನೇ ವಾದದ ಪ್ರಕಾರ ಅಲ್ಲಿ ಹಳೆಯ ಕಾಲದ ಶಕ್ತಿಶಾಲಿ ಶಸ್ತ್ರಾಸ್ತ್ರಗಳು ಇವೆ ಅನ್ನೋದು. ಇವುಗಳನ್ನ ಆಗಿನ ಕಾಲದ ರಾಜ ಮಹಾರಾಜರೇ ಯಾವುದೋ ಒತ್ತಡಕ್ಕೆ ಸಿಲುಕಿ ಯಾವುದೋ ಸಂದರ್ಭಗಳಲ್ಲಿ ಕಾರಣಾಂತರಗಳಿಂದ ಅಡಗಿಸಿ ಇಟ್ಟಿರಬಹುದು ಅನ್ನೋದು. ಇನ್ನು 3ನೇ ವಾದದ ಪ್ರಕಾರ ಇಲ್ಲಿ ಉಳಿದಂತ 5 ರೂಮ್ಗಳಲ್ಲಿರುವಂತಹ ಒಟ್ಟಾರೆ ಸಂಪತ್ತಿಗಿಂತನೂ ಕೂಡ ಅಧಿಕವಾದಂತಹ ಹಾಗೂ ಹೆಚ್ಚು ಬೆಲೆ ಬಾಳುವಂತಹ ಸಂಪತ್ತು ಈ ಒಂದು ರೂಮಲ್ಲಿ ಶೇಖರಣೆಯಾಗಿದೆ ಅನ್ನೋದು. ಅದೆಲ್ಲ ತುಂಬಾ ಪ್ರಮುಖವಾದ ಹಾಗೂ ಇತಿಹಾಸ ಪ್ರಸಿದ್ಧ ಸಂಪತ್ತು. ಹೀಗಾಗಿ ಅದು ಕಳ್ತನ ಆಗ್ಬಾರ್ದು ಅನ್ನುವಂತ ಕಾರಣಕ್ಕಾಗಿ ಅದನ್ನ ಈ ರೀತಿ ಬಚ್ಚಿಟ್ಟಿದ್ದಾರೆ ಎಂಬುದು ಇದರ ನಂಬಿಕೆ. ವೀಕ್ಷಕರೇ, ಇವೆಲ್ಲ ವದಂತಿ ಮಾತ್ರ.
ಇವುಗಳಲ್ಲಿ ಯಾವುದಾದ್ರೂ ಒಂದು ನಿಜ ಇರಬಹುದು ಅಥವಾ ಎಲ್ಲವೂ ಕೂಡ ಸುಳ್ಳಿರಬಹುದು. ಹಾಗೂ ಇಲ್ಲಿ ಯಾವುದೋ ನಮಗೆ ಗೊತ್ತಿಲ್ಲದೆ ಇರುವಂತಹ ಒಂದು ಸತ್ಯ ಬೇರೇನೋ ಇರಬಹುದು. ಕೋರ್ಟ್ ಜನರ ನಂಬಿಕೆ ಹಾಗೂ ಅವರ ಧಾರ್ಮಿಕ ಭಾವನೆಗೆ ಧಕ್ಕೆ ಬಾರದೇ ಇರಲಿ ಅನ್ನುವಂತ ಸದುದ್ದೇಶದಿಂದ ಇದನ್ನ ಓಪನ್ ಮಾಡೋದಕ್ಕೆ ಮುಂದಾಗಿಲ್ಲ. ನಾವು ಕೂಡ ಅದರ ಈ ನಡೆಯನ್ನ ಸಪೋರ್ಟ್ ಮಾಡೋಣ. ಇನ್ನು ವೀಕ್ಷಕರೇ, ಈ ರಹಸ್ಯ ಚೇಂಬರ್ನ ಒಳಗೆ ಏನಿರಬಹುದು ಅನ್ನೋದನ್ನ ನಿಮ್ಮ ಕಲ್ಪನೆಯ ಮೂಲಕ ಅದನ್ನ ಊಹೆ ಮಾಡಿ ಕಮೆಂಟ್ ನ ಮೂಲಕ ಸ್ಪಷ್ಟಪಡಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.